ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮಗೂ ತಮ್ಮ ಕುಟುಂಬದವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ದಿನ ಒಂದು ಸಂಭ್ರಮದ ದಿನ, ಸಂತೋಷದ ದಿನ, ಒಂದು ಪರಿಶುದ್ಧವಾದ ದಿನ, ನಮ್ಮ ಜೀವನದಲ್ಲಿ ಹೊಸತನ ತರುವ ದಿನವಾಗಿದೆ. ಏಕೆಂದರೆ ಸುಮಾರು 2000 ವರ್ಷಗಳ ಹಿಂದೆ ಬೆತ್ಲೆಹೇಮಿನ ಒಂದು ಸರಳ ಒಂದು ಗೋದಲೆಯಲ್ಲಿ ಜನಿಸಿ ಬಂದವರು ನಮ್ಮ ಯೇಸು ಸ್ವಾಮಿಯವರು. ಅವರು 2000 ವರ್ಷಗಳ ಹಿಂದೆ ಜನಿಸಿದ್ದಾರೆ ಎಂಬುದಾಗಿ ಹೇಳುವುದಕ್ಕಿಂತಲೂ 2000 ವರ್ಷಗಳ ಹಿಂದೆ ಜನಿಸಿದ ಯೇಸು ಕ್ರಿಸ್ತನು ಇಂದು ನನ್ನೊಳಗೆ ಜನಿಸುತ್ತಾರೆ, ಅವರು ವಾಸಿಸುತ್ತಿದ್ದಾರೆ ಎಂಬುದಾಗಿ ಹೇಳುವುದೇ ಒಂದು ದೊಡ್ಡ ಆಶೀರ್ವಾದ. ಕ್ರಿಸ್ತನೊಂದಿಗೆ ಆಚರಿಸುವ ಹಬ್ಬವೇ ಕ್ರಿಸ್ಮಸ್. ಕ್ರಿಸ್ತನು ನಮ್ಮೊಳಗೆ ಜನಿಸಿದರೆ ಅದುವೇ ನಿಜವಾದ ಕ್ರಿಸ್ಮಸ್. ಅನೇಕರು ಅರಮನೆಗಳಲ್ಲಿ ಕಾಯುತ್ತಿದ್ದರು, ಮೆಸ್ಸಿಯನ್ನು ಜನಿಸುತ್ತಾನೆ, ರಕ್ಷಕನು ಜನಿಸುತ್ತಾನೆಂಬುದಾಗಿ. ಆದರೆ ದೇವರು ಅರಮನೆಯನ್ನು ಆರಿಸಿಕೊಳ್ಳಲಿಲ್ಲ, ಒಂದು ಸಾಧಾರಣವಾದ ಗೋದಲೆಯನ್ನು ಆಯ್ಕೆ ಮಾಡಿಕೊಂಡರು. ಅವರು ತೋರಿಸಿದ ಮಾರ್ಗ ಅದು ಪ್ರೀತಿಯ ಮಾರ್ಗವಾಗಿತ್ತು, ಕರುಣೆಯ ಮಾರ್ಗವಾಗಿತ್ತು, ಸತ್ಯದ ಮಾರ್ಗವಾಗಿತ್ತು, ಒಂದು ಬೆಳಕಿನ ಮಾರ್ಗವಾಗಿತ್ತು. ಹಸಿದವರಿಗೆ ಅವರು ಅನ್ನವಾದರು, ಬಾಯಾರಿದವರಿಗೆ ಅವರು ನೀರಾದರು. ದೇವರನ್ನ ಹುಡುಕುವ ಹೃದಯದಲ್ಲಿ ಇಂದು ಕೂಡ ಯೇಸು ಸ್ವಾಮಿ ಜನಿಸುತ್ತಾ ಇದ್ದಾರೆ. ಆಕಾಶದಲ್ಲಿ ಪ್ರಕಾಶಿಸಿದ ಒಂದು ನಕ್ಷತ್ರ ಜ್ಞಾನಿಗಳಿಗೆ ದಾರಿ ತೋರಿಸಿದಂತೆ ಯೇಸು ಕ್ರಿಸ್ತನ ಉಪದೇಶಗಳು, ಯೇಸು ಸ್ವಾಮಿಯ ಬೆಳಕು ನಮ್ಮ ಜೀವಿತದಲ್ಲಿ ದಾರಿಯನ್ನ ತೋರಿಸುವಂಥದ್ದಾಗಿದೆ. ಕ್ರಿಸ್ಮಸ್ ಅಂತ ಹೇಳಿದರೆ ದೇವರ ಪ್ರೀತಿ ಮಾನವನನ್ನ ಹುಡುಕಿ ಬಂದಂಥ ದಿನವಾಗಿದೆ. ಕ್ರಿಸ್ತ ಜಯಂತಿ ಎಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಮಾನವ ಕುಲವನ್ನ ರಕ್ಷಿಸಿ ಪರಲೋಕದ ಕಡೆಗೆ ಕರೆದುಕೊಂಡು ಹೋಗಲು ಬಂದಂಥ ಒಂದು ಅದ್ಭುತವಾದಂಥ ದಿನವಾಗಿದೆ. ಯೇಸು ಸ್ವಾಮಿ ಅಥವಾ ಯೇಸು ಕ್ರಿಸ್ತನು ಯಾವುದೋ ಒಂದು ನಿರ್ದಿಷ್ಟ ಕುಟುಂಬಕ್ಕೋ, ಒಂದು ನಿರ್ದಿಷ್ಟ ಜಾತಿಗೋ, ಒಂದು ನಿರ್ದಿಷ್ಟ ಭಾಷೆಗೋ ಅವರು ಸೇರಿದವರಲ್ಲ. ಅವರು ಇಡೀ ಲೋಕಕ್ಕೆ ಸೇರಿದವರು. ಅದಕ್ಕಾಗಿಯೇ ಅವರ ಹೆಸರು ಲೋಕದ ರಕ್ಷಕನು ಎಂಬುದಾಗಿ ಕರೆಯುತ್ತಾರೆ. ಯೇಸು ಕ್ರಿಸ್ತನು ಒಂದು ಧರ್ಮದ ದೇವರಲ್ಲ, ಅವರು ಎಲ್ಲ ಜನರ ದೇವರಾಗಿದ್ದಾರೆ. ಭಾಷೆ ಬೇರೆ ಬೇರೆಯಾಗಿರಬಹುದು, ದೇಶಗಳು ವಿಭಿನ್ನವಾಗಿರಬಹುದು, ಸಂಸ್ಕೃತಿಗಳು ಬೇರೆ ಬೇರೆಯಾಗಿರಬಹುದು, ಆದರೆ ಕ್ರಿಸ್ತನ ಜನನದ ಸಂತೋಷವು ಎಲ್ಲರಿಗೂ ಒಂದೇ ಒಂದು ಆತನ ಜನನದ ವಾರ್ತೆಯನ್ನ ತೆಗೆದುಕೊಂಡು ಬಂದಿತು. ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮವನ್ನ ಸ್ಥಾಪಿಸಲು ಬರಲಿಲ್ಲ, ಒಂದು ಹೊಸ ತತ್ವವನ್ನ ಕೊಡಲಿಕ್ಕೆ ಬರಲಿಲ್ಲ. ಅವರು ದೇವರ ರಾಜ್ಯವನ್ನ ಸ್ಥಾಪಿಸಲು ಬಂದರು. ಅವರು ಜನಿಸಿ ಬಂದದ್ದು ಮಾನವನ ಕುಲದ ಪಾಪವನ್ನ ನಿವಾರಿಸುವುದಕ್ಕಾಗಿ, ಮಾನವರನ್ನ ಪ್ರೀತಿಸುವುದಕ್ಕಾಗಿ, ಒಡೆದು ಹೋಗಿರುವ ಸಮಾಜವನ್ನ ಒಂದಾಗಿಸಲು ಅವರು ಬಂದರು. ಭೇದ ಭಾವವಿಲ್ಲದ ಒಂದು ಸಮತ್ವವನ್ನ ಸ್ಥಾಪಿಸಲು ಬಂದರು. ಯೇಸು ಸ್ವಾಮಿಯ ಬೋಧನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ಅದು ಒಂದು ಶಾಂತಿಯ ದಾರಿ, ಅದು ಏಕತೆಯ ದಾರಿ, ಒಂದು ಪ್ರೀತಿಗೆ ದಾರಿ ತೋರಿಸುವಂತದ್ದಾಗಿದೆ. ನೋಡ್ರಿ, ಯೇಸು ಕ್ರಿಸ್ತನೇ ಈ ಲೋಕವನ್ನ ಸೃಷ್ಟಿಸಿದ ದೇವರು. ಆ ದೇವರೇ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಲೋಕ ರಕ್ಷಕನಾಗಿ ಈ ಲೋಕಕ್ಕೆ ಬಂದರು. ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಹೊಸ ಬಟ್ಟೆಗಳು, ಕೇಕು, ಬಿರಿಯಾನಿಗಳು, ಫೋಟೋಗಳು, ಶುಭಾಶಯಗಳು ಹೊಂದಿಸುವುದು ಮಾತ್ರವಲ್ಲ, ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ನಮ್ಮ ಜೀವನವನ್ನೇ ಬದಲಾಯಿಸುವಂತ ಒಂದು ದಿನವಾಗಿದೆ. ನಮ್ಮ ವ್ಯಕ್ತಿತ್ವವನ್ನೇ ರೂಪಾಂತರ ಮಾಡುವ ಒಂದು
ಜನನ ಯೇಸುವಿನ ಜನನ. ಏಕೆಂತ ಹೇಳಿದ್ರೆ ಯೇಸುವಿನ ಜನನ ಮನುಷ್ಯನ ಬಂಧನದಿಂದ ಬಿಡುಗಡೆ ಮಾಡುವ ಒಂದು ದಿನವಾಗಿತ್ತ, ಶಾಪದಿಂದ ಬಿಡಿಸುವ ಒಂದು ಜನನವಾಗಿತ್ತ. ಓ ಸ್ತೋತ್ರ, ಬಂಧನದಿಂದ ಬಿಡುಗಡೆ ಮಾಡುವ ಒಂದು ಜನನವಾಗಿತ್ತ. ಕಣ್ಣೀರಿನಿಂದ ಇರುವ ಜನರಿಗೆ ಒಂದು ಸಂತೋಷವನ್ನ ತರುವ ಜನನ ಯೇಸುವಿನ ಜನನವಾಗಿದೆ. ಈ ಕ್ರಿಸ್ಮಸ್ ದಿನದಲ್ಲಿ ಕರ್ತನು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಸಮೃದ್ಧಿಯಾಗಿ ಆಶೀರ್ವದಿಸಲಿ ಎಂಬುದಾಗಿ ನಿಮಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಈ ಕ್ರಿಸ್ಮಸ್ ದಿನದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಲಿರುವಂಥ ವಿಷಯ, ಹೆದರಬೇಡ್ರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನ. ಆ ದೂತನು ಅವರಿಗೆ, ಹೆದರಬೇಡ್ರಿ, ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ನೋಡ್ರಿ, ಆ ದೂತನು ಇಲ್ಲಿ ಬಂದು ಹೇಳುತ್ತಿದ್ದಾನೆ, ಹೆದರಬೇಡ್ರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಈ ಕ್ರಿಸ್ಮಸ್ ದಿನದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ, ಹೆದರಬೇಡ್ರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜನಿಸಿದ ಕೂಡಲೇ ಆ ಶುಭ ಸಂದೇಶವನ್ನ ದೇವದೂತನು ಮೊಟ್ಟ ಮೊದಲು ಕುರಿಗಳನ್ನ ಕಾಯುತ್ತಿದ್ದ ಕುರುಬರಿಗೆ ತಿಳಿಸಿದರು. ಯೇಸು ಕ್ರಿಸ್ತನ ಜನನವನ್ನ ಕುರಿತು ಹರಿಕೆ ಮಾಡಿದ ದೇವದೂತನು ಹೇಳಿದ ಮೊದಲ ಮಾತು, ಭಯಪಡಬೇಡ್ರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಈ ಕ್ರಿಸ್ಮಸ್ ದಿನದಲ್ಲಿ ಕೂಡ ಕರ್ತನು ನಮ್ಮನ್ನ ನೋಡಿ ಹೇಳುತ್ತಿದ್ದಾರೆ, ಭಯಪಡಬೇಡ್ರಿ, ನಾನು ನಿಮಗೋಸ್ಕರವಾಗಿ ಲೋಕದಲ್ಲಿ ಜನಿಸಿ ಬಂದಿದ್ದೇನೆ. ಈ ಲೋಕದಲ್ಲಿ ಇಂದು ಭಯ ಇದೆ, ಆತಂಕ ಇದೆ, ನೋವು ಇದೆ, ಯುದ್ಧ ಇದೆ, ರೋಗ ಇದೆ, ಬಡತನ ಇದೆ. ಆದರೆ ಇಂಥ ಅಂಧಕಾರದ ಮಧ್ಯದಲ್ಲಿ ಆಕಾಶದಿಂದ ಒಂದು ಘೋಷಣೆ ಕೇಳಿ ಬಂದಿತು. ದೇವದೂತನು ಹೇಳುತ್ತಿದ್ದಾನೆ, ಹೆದರಬೇಡ್ರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಇದು ಕೇವಲ ಕುರುಬರಿಗೆ ಮಾತ್ರವಲ್ಲ, ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಜನರಿಗೂ ಈ ದಿನ ದೇವರು ತಿಳಿಸುವಂಥ ಒಂದು ಮಾತು, ನೀವು ಹೆದರಬೇಡ್ರಿ, ಭಯಪಡಬೇಡ್ರಿ, ಓ ಸ್ತೋತ್ರ, ನಿಮಗೋಸ್ಕರವಾಗಿ ರಕ್ಷಕನು ಜನಿಸಿ ಬಂದಿದ್ದಾರೆ. ಇಂದು ಒಂದು ವೇಳೆ ನೀವು ಸಮಾಜದಿಂದ ನಿರ್ಲಕ್ಷಿಸಲ್ಪಟ್ಟಿರಬಹುದು, ಮರೆಯಲ್ಪಟ್ಟಿರಬಹುದು, ಭಯ ಪಡುತ್ತಾ ಇರಬಹುದು. ಆದರೆ ಭಯಪಡಬೇಡ್ರಿ, ನಿಮಗೋಸ್ಕರ ರಕ್ಷಕನು ಜನಿಸಿದ್ದಾರೆ. ಯೇಸು ಕ್ರಿಸ್ತನ ಜನನವನ್ನು ಕುರಿತು ದೇವದೂತನು ಹೇಳಿದ ಮುಖ್ಯವಾದ ಸಂದೇಶ, ಹೆದರಬೇಡ್ರಿ. ಯಾಕೆ ಹೆದರಬಾರದು? ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಜನಿಸಿದ್ದಾನೆ. ಪ್ರಿಯರೇ, ಇಂದು ಯಾವುದಾದ್ರೂ ಕಾರ್ಯದ ಕುರಿತಾಗಿ ನೀವು ಭಯಪಡುತ್ತಿದ್ದೀರಾ? ಇದು ಹೇಗೆ ಸಂಭವಿಸುತ್ತದೆ, ಏನು ಮಾಡುವುದು, ಯಾಕೆ ಹೀಗಾಯಿತೆಂಬಂತ ಒಂದು ಕಾರ್ಯ ನಿಮ್ಮನ್ನ ಭಯಪಡಿಸುತ್ತಿರಬಹುದಾ? ಅಥವಾ ಯಾವುದೋ ಒಂದು ಭಯದಲ್ಲಿ ನೀವು ಜೀವಿಸುತ್ತಾ ಇರಬಹುದಾ? ಒಂದು ಭವಿಷ್ಯದ ಭಯ ನಿಮ್ಮನ್ನು ಕಾಡುತ್ತಿರಬಹುದಾ? ಆರೋಗ್ಯದ ಭಯ ಕಾಡುತ್ತಿರಬಹುದಾ? ಕುಟುಂಬದ ಭಯ ಕಾಡುತ್ತಿರಬಹುದಾ? ಒಂದು ವೇಳೆ ಸಾಲ, ಉದ್ಯೋಗ, ಮಕ್ಕಳ ಕುರಿತು ಭಯ, ನಿಮ್ಮ ರೋಗದ ಕುರಿತು ಭಯ, ನಿಮ್ಮ ಅವಶ್ಯಕತೆಗಳ ಕುರಿತು ಭಯ, ಭವಿಷ್ಯದ ಕುರಿತಾಗಿ ಭಯ, ದುಷ್ಟ ಶಕ್ತಿಗಳ ಕುರಿತಾಗಿ ಭಯ, ನಿಮಗೆ ವಿರೋಧವಾಗಿ ಎದ್ದಿರುವ ವೈರಿಗಳ ಕುರಿತಾಗಿ ಭಯ. ಹೀಗೆ ಯಾವುದೋ ಒಂದು ಕಾರ್ಯ ನಿಮ್ಮನ್ನ ಭಯಪಡಿಸುತ್ತಿರಬಹುದು, ನೀವು ಸಹ ಭಯಪಡುತ್ತಿರಬಹುದು. ಆದರೆ ದೇವರು ಹೇಳುತ್ತಿದ್ದಾರೆ, ಯೇಸುವಿನ ಜನನ ಬಂದಾಗ ದೇವದೂತನು ಹೇಳಿದ ಒಂದೇ ಒಂದು ಮಾತು, ನೀವು ಹೆದರಬೇಡ್ರಿ, ಭಯಪಡಬೇಡ್ರಿ. ಯೇಸುವಿನ ಜನನ ಭಯವನ್ನ ಕಿತ್ತು
ಕಿತ್ತು ಎಸೆಯಿತು. ಯೇಸುವಿನ ಜನನ ಭಯವನ್ನ ಹೋಗಲಾಡಿಸುವಂತದ್ದಾಗಿದೆ. ಯೇಸುವಿನ ಜನನ ಭಯಕ್ಕೆ ಒಂದು ನಾಂದಿ ಹಾಡಿತು. ಯೇಸು ಸ್ವಾಮಿ ಲೋಕದಲ್ಲಿ ಅವರು ಜನಿಸಿ ಬಂದದ್ದು ಜನರ ಭಯವನ್ನ ತೆಗೆದು ಹಾಕಲು. ಪರಿಸ್ಥಿತಿಗಳು ಹೀಗಿವೆ ಅಲ್ಲ, ಏನು ಮಾಡುವುದೆಂಬುದಾಗಿ ನೀವು ಭಯಭ್ರಾಂತರಾಗಿರಬಹುದು. ನಿಮ್ಮ ಭಯವನ್ನ ಮಾರ್ಪಡಿಸಲು ಯೇಸು ಸ್ವಾಮಿ ಇದ್ದಾರೆ. ನಿಮ್ಮ ಭಯವನ್ನ ಹೋಗಲಾಡಿಸಲು, ನಿಮಗೆ ಒಂದು ಸಂತೋಷದ ಜೀವನವನ್ನ ಕೊಡಲು ಸ್ತೋತ್ರ ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿ ಬಂದರು. ಆದುದರಿಂದ ನೀವು ಭಯಪಡಬೇಡ್ರಿ. ನೀವು ಭಯಪಡುತ್ತಿರುವ ಕಾರ್ಯಗಳಲ್ಲಿ ನಿಮಗೆ ಅದ್ಭುತ ಮಾಡಲು ಸರ್ವಶಕ್ತನಾದ ಇಮ್ಮಾನುವೇಲನಾದ ದೇವರು ನಿಮ್ಮೊಂದಿಗೆ ಇದ್ದಾರೆ. ಅವರು ಸಂಗತಿಗಳನ್ನ ಬದಲಾಯಿಸುವಂತ ದೇವರು. ನೀವು ಯಾವುದಕ್ಕಾಗಿ ಭಯಪಡುತ್ತಿದ್ದೀರಾ? ಎಂಥ ಭಯವೇ ಆಗಿರಲಿ, ಯೇಸು ಕ್ರಿಸ್ತನು ಅದನ್ನ ನೀಗಿಸುವರು. ನಿಮ್ಮ ಭಯವನ್ನ ಮಾರ್ಪಡಿಸಿ ನಿಮ್ಮ ಜೀವಿತದಲ್ಲಿ ನಿಮಗೊಂದು ಅದ್ಭುತವನ್ನ ಮಾಡುವರು. ನೋಡ್ರಿ, ನಾವು ಭಯದಲ್ಲಿ ಬಾಳಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ. ಭಯ ನಿಮ್ಮ ಜೀವನದ ಅತ್ಯಂತ ಒಂದು ದೊಡ್ಡ ಶತ್ರುವಾಗಿದೆ. ನಿಮ್ಮನ್ನ ಯಾರೂ ಪ್ರೀತಿಸುವುದಿಲ್ಲ ಎಂಬಂತ ಭಯ ನಿಮಗಿರಬಹುದು. ನನ್ನ ಜೀವನಕ್ಕೆ ಒಂದು ಅರ್ಥ ಇಲ್ಲ ಎಂಬಂತ ಒಂದು ಭಯ ನಿಮಗಿರಬಹುದು. ಯಾರೂ ನನ್ನನ್ನ ಕಾಳಜಿ ವಹಿಸುವುದಿಲ್ಲ, ಗಮನಿಸುವುದಿಲ್ಲ ಎಂಬಂತ ಭಯ ಇರಬಹುದಾ. ಆದರೆ ನಿಜವಾದ ಪ್ರೀತಿಯನ್ನ ಎಂದು ಕಂಡುಕೊಂಡಿಲ್ಲ ಎಂಬ ಭಯ ಇರಬಹುದಾ. ಸ್ತೋತ್ರ, ಜನರು ನಿನ್ನ ನಿಜ ಸ್ವರೂಪವನ್ನ ತಿಳಿದರೆ ನಿಮ್ಮನ್ನ ತಳ್ಳಿ ಹಾಕುತ್ತಾರೆ ಎಂಬಂತ ಭಯ ಇರಬಹುದಾ. ನನಗೆ ಏನಾಗುತ್ತದೆ ಎಂಬಂತ ಒಂದು ಮರಣದ ಭಯ ಕೂಡ ಇರಬಹುದಾ. ಆದರೆ ಭಯಪಡಬೇಡ್ರಿ. ದೇವರು ನಿಮ್ಮ ಭಯವನ್ನ ನೀಗಿಸುವುದು ಮಾತ್ರವಲ್ಲ, ನೀವು ಎಂದೆಂದಿಗೂ ಭಯವಿಲ್ಲದೆ ಜೀವಿಸುವಂತ ಒಂದು ಜೀವಿತವನ್ನ ದೇವರು ನಿಮಗೆ ದಯಪಾಲಿಸಲಿಕ್ಕಿದ್ದಾರೆ. ಅಂದು ಕುರುಬರಿಗೆ ತಿಳಿಸಿದಂತೆ ಇಂದು ನಮಗೆ ದೇವರು ಹೇಳುತ್ತಿದ್ದಾರೆ, ಭಯಪಡಬೇಡ್ರಿ, ನಿಮಗೋಸ್ಕರ ನಾನು ಜನಿಸಿ ಬಂದಿದ್ದೇನೆ. ಕ್ರಿಸ್ತನ ಜನನದ ಕುರಿತು ನೋಡುವಾಗ ಭಯಪಡಬೇಡ್ರಿ ಎಂಬುದಾಗಿ ಒಮ್ಮೆ ಅಲ್ಲ 4 ಬಾರಿ ಬರ್ತದೆ. ಯೇಸುವಿನ ಜನನದಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬರಲ್ಲಿ ಭಯವನ್ನ ಉಂಟು ಮಾಡಿತು. ಆ 4 ವ್ಯಕ್ತಿಗಳಿಗೆ ದೇವರು ತಿರುಗಿ ತಿರುಗಿ ಹೇಳಿದ ಮಾತು, ಭಯಪಡಬೇಡ್ರಿ. ದೂತನು ಕುರುಬರನ್ನ ಸಂಧಿಸಿ ಹೇಳಿದ ಮಾತು, ಹೆದರಬೇಡ್ರಿ, ಭಯಪಡಬೇಡ್ರಿ, ನಿಮಗೋಸ್ಕರ ರಕ್ಷಕನು ಜನಿಸಿದ್ದಾನೆ. ಎರಡನೇದಾಗಿ ದೂತನು ಜಕರೀಯನನ್ನ ಸಂಧಿಸಿದಾಗ ಹೇಳಿದಂತ ಮಾತು, ಜಕರೀಯನೇ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ಮೂರನೇದಾಗಿ ಮರಿಯಳನ್ನ ದೂತನು ಸಂಧಿಸಿದಾಗ ಹೇಳಿದಂತ ಮಾತು, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ನಾಲ್ಕನೇದಾಗಿ ದೂತನ ಕನಸಿನಲ್ಲಿ ಯೋಸೇಫನಿಗೆ ಹೇಳಿದ ಮಾತು, ಅಂಜಬೇಡ, ನೀನು ಮರಿಯಳನ್ನ ಸೇರಿಸಿಕೋ. ಆ ಕ್ರಿಸ್ಮಸ್ ಹಬ್ಬದ ಸೀಸನ್ಗಳಲ್ಲಿ ಮುಖ್ಯ ಈ 4 ವ್ಯಕ್ತಿಗಳ ಜೊತೆಯಲ್ಲಿ ಸಹ ದೇವರು ತಿಳಿಸಿದ ಒಂದೇ ಒಂದು ಮಾತು, ಭಯಪಡಬೇಡ್ರಿ. ಈ ಕ್ರಿಸ್ಮಸ್ ದಿನದಲ್ಲಿ ಕೂಡ ದೇವರು ನಮ್ಮನ್ನ ನೋಡಿ ಹೇಳುತ್ತಿದ್ದಾರೆ, ಅಮ್ಮ ನೀನು ಭಯಪಡಬೇಡ, ಸಹೋದರ ಸಹೋದರಿಯೇ ನೀನು ಭಯಪಡಬೇಡ. ಒಂದು ವೇಳೆ ಮರಣದ ಭಯ ಸಹ ನಿಮ್ಮನ್ನ ಕಾಡಿಸುತ್ತಿರಬಹುದು. ಒಬ್ಬ ಸಹೋದರ ಇದ್ದ, ಅವನಿಗೆ ಒಂದು ಮರಣದ ಭಯ, ಬೆಳಗ್ಗೆಯಿಂದ ರಾತ್ರಿವರೆಗೂ ಭಯ. ಸ್ತೋತ್ರ, ಅವನಿಗೆ ಆ ಮರಣದ ಭಯ ಹೇಗೆ ಆವರಿಸಿಕೊಂಡಿತ್ತಂತ ಹೇಳಿದ್ರೆ, ಒಂದು ಲೈಟ್ ಸ್ವಿಚ್ ಹಾಕಲು ಆನ್ ಮಾಡಲಿಕ್ಕೆ ಅವನಿಗೆ ಭಯ. ಯಾಕೆಂದ್ರೆ ಶಾಕ್ ಹೊಡೆದ ನಾನು ಸತ್ತು ಹೋಗಿ ಬಿಡುತ್ತೇನೋ ಎಂಬಂತ ಒಂದು ಭಯ. ಫ್ಯಾನ್ ಅನ್ನ ಕೆಳಗೆ ಕೂತುಕೊಂಡ್ರೆ ಒಂದು ವೇಳೆ ಫ್ಯಾನ್ ಅನ್ನ ಮೇಲೆ ಬೀಳುತ್ತದೋ ಎಂಬಂತ ಒಂದು ಭಯ. ಬೈಕ್ನಲ್ಲಿ ಹೋಗುವಾಗ ನನಗೆ ಅಪಘಾತವಾಗುತ್ತದೋ ಎಂಬಂತ ಒಂದು ಭಯ. ಬಸ್ಸಿನಲ್ಲಿ ಹೋಗುವಾಗ ಅಯ್ಯೋ ಒಂದು ವೇಳೆ ಬಸ್ಸು ಎಲ್ಲಿಯಾದ್ರೂ ಹೋಗಿ ಅಪಘಾತವಾಗಿ ನನ್ನ ಜೀವಿತವನ್ನು ನಾನು ಕಳ್ಕೊಂಡು ಬಿಡುತ್ತೇನೋ ಎಂಬಂತ ಒಂದು ಭಯ. ನಡೆದುಕೊಂಡು ಹೋದ್ರೆ ಯಾರಾದರೂ ನನಗೆ ವಾಹನದಿಂದ ಬಂದು ಡಿಕ್ಕಿ ಹೊಡೆದು ಅಪಘಾತ ಮಾಡಬಹುದೋ ಎಂಬಂತ ಭಯ. ಹೀಗೆ ಅವನು ಬೆಳಿಗ್ಗೆಯಿಂದ ರಾತ್ರಿವರೆಗೆ, ರಾತ್ರಿ ಮಲಗಿದ್ರು, ಕಣ್ಣು ತೆರೆದ್ರು ಭಯ, ಕಣ್ಣು ಮುಚ್ಚಿದ್ರು ಭಯ. ಆದರೆ ಅವನ ಜೀವಿತದಲ್ಲಿ ಆ ಭಯ ಆಳ್ವಿಕೆ ಮಾಡುವಾಗ ಆ ಮರಣದ ಕತ್ತಲು ಅವನನ್ನ ಸ್ತೋತ್ರ ಆಳ್ವಿಕೆ ಮಾಡುತ್ತಾ ಇತ್ತು.
ಏನು ಮಾಡುವುದು ಗೊತ್ತಿಲ್ಲ. ಆದರೆ ಒಂದು ದಿನ ಹಲ್ಲೆಲೂಯ ಅವನು ಯೇಸುವಿನ ಸಂದೇಶವನ್ನು ಕೇಳಿದ. ಯೇಸು ಸ್ವಾಮಿಯವರನ್ನು ತನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿದಾಗ ಯೇಸುವಿನ ಬೆಳಕು ಅವನ ಹೃದಯದಲ್ಲಿ ಪ್ರವೇಶಿಸಿದ ಕೂಡಲೇ ಅವನಲ್ಲಿದ್ದಂಥ ಆ ಮರಣದ ಭಯ ಮಾಯವಾಯಿತು. ಪ್ರೀತಿಯುಳ್ಳ ದೇವಜನರೇ, ರಕ್ಷಕನಾದ ಯೇಸು ಕ್ರಿಸ್ತನ ನಿನ್ನ ಹೃದಯದಲ್ಲಿ ಜನಿಸಿದರೆ ಎಲ್ಲ ಭಯ ಓಡಿ ಹೋಗುತ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ, ರಕ್ಷಕನಾದ ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಜನಿಸಿದರೆ ನಿನ್ನ ಎಲ್ಲ ಭಯಗಳು ನೀಗಿ ಹೋಗುತ್ತದೆ. ಇದುವರೆಗೂ ನೀನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲವಾದರೆ ಈಗಲೇ ಪ್ರಾರ್ಥಿಸಿರಿ. ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸು, ನಿನ್ನ ರಕ್ತದಿಂದ ನನ್ನ ಹೃದಯವನ್ನು ತೊಳೆ, ನನ್ನ ಹೃದಯದಲ್ಲಿ ಬಾ, ನಿನ್ನನ್ನು ರಕ್ಷಕನಾಗಿ ಅಂಗೀಕರಿಸ್ತೇನೆ ಎಂಬುದಾಗಿ ಭಾರದಿಂದ ಪ್ರಾರ್ಥಿಸಿರಿ. ಓ ಸ್ತೋತ್ರ. ರಕ್ಷಕನಾದ ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ಜನಿಸುವರು. ಅವರು ನಿಮ್ಮ ಹೃದಯದಲ್ಲಿ ಜನಿಸುವಾಗ ನಿಮ್ಮ ಭಯ ನೀಗಿ ಹೋಗುತ್ತದೆ. ಓ ಸ್ತೋತ್ರ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಜನಿಸಿದ ಹಾಗೆ ಇವತ್ತು ನಿನ್ನ ಹೃದಯದಲ್ಲಿ ಅವರು ಜನಿಸಲು ಬಯಸುತ್ತಿದ್ದಾರೆ. ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಜನಿಸುತ್ತಾರೋ ಅವರ ಜೀವಿತದಲ್ಲಿ ಭಯಗಳು ಇರೋದಿಲ್ಲ, ಭಯವು ನೀಗಿ ಹೋಗುತ್ತದೆ. ನಿಮ್ಮ ಲೈಫಲ್ಲಿ ಸ್ತೋತ್ರ ಭಯವು ನೀಗಿ ಹೋಗಬೇಕಾದ್ರೆ ನೀತಿ ಸೂರ್ಯನಾದ ಯೇಸುವಿನ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸಬೇಕು. ಅದಕ್ಕೆ ಮಲಾಕಿ ಗ್ರಂಥ 4:2 ಹೇಳುತ್ತದೆ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ಧರ್ಮವೆಂಬ ಸೂರ್ಯನ ಸ್ವಸ್ಥತೆಯನ್ನ ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವನು. ಈ ವಾಕ್ಯವನ್ನು ಹಳೇ ಕಾಲದಲ್ಲೇ ಸ್ತೋತ್ರ ಒಂದು ಕತ್ತಲೆಯ ಪರಿಸ್ಥಿತಿಯಲ್ಲಿ ಇದ್ದಂಥ ಜನರಿಗೆ ದೇವರು ಹೇಳುತ್ತಾ ಇದ್ದಾರೆ, ನೀವು ಭಯದಲ್ಲಿ ಇದ್ದೀರಾ, ನೀವು ಕಾರ್ಗತ್ತಲಿನ ಅನುಭವದಲ್ಲಿ ಇದ್ದೀರಾ, ಆದರೆ ನಿಮ್ಮ ಕತ್ತಲೆಯನ್ನು ನೀಗಿಸುವುದಕ್ಕೆ ಒಂದು ಬೆಳಕು ಬರಲಿಕ್ಕಿದೆ. ಆ ಬೆಳಕು ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯ. ಇವತ್ತಿಗೂ ಕೂಡ ಅನೇಕ ಮನೆಗಳಲ್ಲಿ ಸಮಾಧಾನವಿಲ್ಲ, ಅನೇಕ ಮನುಷ್ಯರಲ್ಲಿ ಸಮಾಧಾನವಿಲ್ಲ. ಆ ಸಮಾಧಾನವನ್ನು ಕೊಡುವುದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಒಂದು ಬೆಳಕು ಪ್ರವೇಶಿಸುವಾಗ ಕತ್ತಲು ನೀಗಿ ಹೋಗ್ತದಲ್ವಾ, ಹಾಗೆ ಯೇಸು ಸ್ವಾಮಿ ಅವರು ಈ ಲೋಕಕ್ಕೆ ಬೆಳಕಾಗಿದ್ದಾರೆ. ಅವರು ನಿನ್ನ ಜೀವಿತದಲ್ಲಿ ಪ್ರವೇಶಿಸುವಾಗ, ನಿನ್ನ ಜೀವಿತದಲ್ಲಿ ಅವರು ಜನಿಸುವಾಗ, ನಿನ್ನ ಹೃದಯದಲ್ಲಿ ಜನಿಸುವಾಗ ಎಲ್ಲ ಕತ್ತಲೆಯ ಅಂಧಕಾರದ ಪಾಪಗಳು, ಕತ್ತಲೆಯ ಶಕ್ತಿಗಳು ನೀಗಿ ಹೋಗುವಂಥದ್ದಾಗಿದೆ. ಓ ಸ್ತೋತ್ರ. ಈ ಕ್ರಿಸ್ಮಸ್ ದಿನದಲ್ಲಿ ನೀತಿ ಸೂರ್ಯನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ಜನಿಸಬೇಕು. ಯೇಸು ಕ್ರಿಸ್ತನು ಯಾರ ಜೀವನದಲ್ಲಿ ಜನಿಸುತ್ತಾರೋ ಅವರ ಜೀವಿತದಲ್ಲಿ ಕತ್ತಲು ಹೋಗಿ ಬೆಳಕು ಮೂಡುತ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ, ಯೇಸು ಸ್ವಾಮಿ ಯಾರ ಜೀವಿತದಲ್ಲಿ ಅವರು ಜನಿಸುತ್ತಾರೋ ಅವರ ಜೀವಿತದಲ್ಲಿ ಕತ್ತಲು ಹೋಗಿ ಅವರ ಜೀವಿತದಲ್ಲಿ ಬೆಳಕು ಮೂಡುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕತ್ತಲಲ್ಲಿ ವಾಸಿಸಿದ ಆ ಸೀಮೆಗಳ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸ್ತಂತೆ, ಕಾರ್ಗತ್ತಲಾದ ದೇಶದವರೆಗೆ ಸೂರ್ಯೋದಯವಾಯಿತಂತೆ. ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಕತ್ತಲೆಯ ಶಕ್ತಿಗಳು ಕ್ರಿಯೆ ಮಾಡುತ್ತಾ ಇರಬಹುದಾ? ಈ ಕ್ರಿಸ್ಮಸ್ ದಿನದಲ್ಲಿ ಧರ್ಮವೆಂಬ ಸೂರ್ಯನು, ನೀತಿ ಸೂರ್ಯನು ನಿಮ್ಮ ಮೇಲೆ ಉದಯಿಸಲಿಕ್ಕಿದ್ದಾರೆ. ನಿಮ್ಮ ಜೀವಿತದಲ್ಲಿರುವ ದುಃಖವು, ಕತ್ತಲೆಯು, ಅಂಧಕಾರವು ಈ ಕ್ರಿಸ್ಮಸ್ ದಿನದಲ್ಲಿ ನೀಗಿ ಹೋಗಲಿಕ್ಕಿದೆ. ಆದರೆ ನೀನು ಮಾಡಬೇಕಾದ ಒಂದು ಕಾರ್ಯ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದಿರುವಾಗ ಅವರನ್ನು ನಾವು ಅಂಗೀಕಾರ ಮಾಡಬೇಕು, ಅವರನ್ನು ನಾವು ನಂಬಬೇಕು. ನನ್ನ ಲೈಫಲ್ಲಿ ಅವರು ಕತ್ತಲೆಯನ್ನು ನೀಗಿಸುತ್ತಾರೆ, ನನ್ನ ಪಾಪ ಶಾಪವನ್ನು ನೀಗಿಸುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಬಂದದ್ದೇ ನಿನ್ನ ಪಾಪದ ಕತ್ತಲೆಯನ್ನು ನೀಗಿಸುವುದಕ್ಕೆ. ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಗತ್ತಲು ಯಾವುದು ಗೊತ್ತಾ? ಪಾಪದ ಜೀವಿತ. ಆ ಪಾಪದ ಜೀವಿತ ಒಬ್ಬ ವ್ಯಕ್ತಿಯನ್ನು ಕತ್ತಲಾಗಿಸುತ್ತದೆ, ಒಬ್ಬ ವ್ಯಕ್ತಿಯನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ. ಆ ನರಕದಿಂದ ಬಿಡಿಸುವುದಕ್ಕಾಗಿ, ಸ್ವರ್ಗದಲ್ಲಿ ಸೇರಿಸುವುದಕ್ಕಾಗಿ ಯೇಸು
ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದರು. ಓ ಪ್ರಿಯ ದೇವ ಮಗುವೆ, ಇದನ್ನು ವಾಚ್ ಮಾಡುತ್ತಾ ಇರುವ ದೇವ ಜನರೇ, ಇದನ್ನು ನೋಡುತ್ತಾ ಇರುವಂಥ ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿ ನಿಮ್ಮ ಹೃದಯಗಳಲ್ಲಿ ಜನಿಸುವಾಗ ಪಾಪದ ಕತ್ತಲು ನೀಗಿ ಹೋಗ್ತದೆ, ಶಾಪದ ಕತ್ತಲು ನೀಗಿ ಹೋಗ್ತದೆ, ಅಂಧಕಾರದ ಕತ್ತಲು ನೀಗಿ ಹೋಗ್ತದೆ. ನಿಮ್ಮ ಕತ್ತಲೆಯ ಜೀವನ ಮಾರ್ಪಟ್ಟು ನಿಮ್ಮ ಜೀವಿತದಲ್ಲಿ ಒಂದು ಬೆಳಕು ಉದಯಿಸುವಂಥದ್ದಾಗಿದೆ. ನಿಮ್ಮ ಜೀವನದಲ್ಲಿ ಪಾಪದ ಕತ್ತಲು ಮಾರ್ಪಟ್ಟು ಪರಿಶುದ್ಧವಾದ ಬೆಳಕು ಮೂಡುವಂಥದ್ದಾಗಿದೆ. ಅನೇಕ ಪಾಪಗಳು ನಿನ್ನನ್ನು ಆಳ್ವಿಕೆ ಮಾಡುತ್ತಿರಬಹುದು. ಅದಕ್ಕೆ ಒಂದೇ ಒಂದು ಮಾರ್ಗವಿದೆ. ಪಾಪವನ್ನು ನೀಗಲು ಪರಿಶುದ್ಧ ದೇವರ ಬಳಿ ಬಂದು ಬಿಟ್ಟರೆ ಸಾಕು, ನಿಮ್ಮ ಎಲ್ಲ ಆ ಪಾಪದ ಕತ್ತಲು ನೀಗಿ ಹೋಗುತ್ತದೆ. ನಿಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡ್ರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ, ಪ್ರವೇಶಿಸ್ರಿ, ನನ್ನ ಕತ್ತಲೆಯನ್ನು ನೀಗಿಸ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ಯೇಸು ಕ್ರಿಸ್ತನ ಬೆಳಕು ನಿಮ್ಮ ಮೇಲೆ ಬರುವಾಗ ಕತ್ತಲೆಯು ಮರೆಯಾಗುವಂಥದ್ದಾಗಿದೆ. ಇವತ್ತು ಅನೇಕ ಜನರು ಆ ಕತ್ತಲೆಯಲ್ಲಿ, ಪಾಪದ ಜೀವಿತದಲ್ಲಿ ಜೀವಿಸುತ್ತಾ ಇದ್ದಾರೆ. ಆ ಪಾಪದ ಬಲೆಯಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದಾರೆ. ಇದರಿಂದ ನನಗೆ ಬಿಡುಗಡೆ ಇಲ್ಲವಾ ಎಂಬುದಾಗಿ ಆ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದರು. ಅದಕ್ಕೆ ಅಲ್ಲಿ ದೇವದೂತರು ಕುರುಬರಿಗೆ ಹೇಳುತ್ತಿದ್ದಾರೆ, ಹೆದರಬೇಡ್ರಿ, ನಿಮಗೆ ಸಂತೋಷವನ್ನು ಉಂಟು ಮಾಡುವ ಒಂದು ಸುದ್ದಿ ಇದೆ, ನಿಮ್ಮ ಜೀವಿತವನ್ನು ಮಾರ್ಪಡಿಸುವಂಥ ಒಂದು ಸುದ್ದಿ ಇದೆ ಎಂಬುದಾಗಿ ಹೇಳಿದರು. ಆ ಸುದ್ದಿಯೇ ಯೇಸುವಿನ ಜನನ. ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಉದಯಿಸುವಾಗ, ನಿಮ್ಮ ಹೃದಯದಲ್ಲಿ ಜನಿಸುವಾಗ ನಿಮ್ಮ ಕತ್ತಲೆಯು ನೀಗಿ ಹೋಗುತ್ತದೆ. ಇಂದು ನಿಮ್ಮ ಕುಟುಂಬದ ಸದಸ್ಯರು ಸೈತಾನನ ಶಕ್ತಿಗಳಿಂದ ಬಾಧಿಸಲ್ಪಡುತ್ತಿದ್ದಾರೆ. ಅನೇಕ ಕಾರ್ಗತ್ತಲೆಯ ಅನುಭವಗಳು ನಿಮ್ಮನ್ನು ಕಾಡುತ್ತಿದೆಯಾ? ಯೇಸು ಸ್ವಾಮಿಯವರನ್ನು ಕರೆಯಿರಿ. ನಿಮ್ಮ ಜೀವಿತದಲ್ಲಿ ಅವರು ಒಂದು ಅದ್ಭುತವನ್ನು ಮಾಡುತ್ತಾರೆ. ಯೇಸುವೇ, ನನ್ನ ಕುಟುಂಬದಲ್ಲಿ ಬನ್ನಿರಿ ಎಂಬುದಾಗಿ ಹೇಳ್ರಿ. ಯೇಸುವೇ, ನನ್ನ ಹೃದಯದಲ್ಲಿ ಬನ್ನಿರಿ ಎಂಬುದಾಗಿ ಹೇಳ್ರಿ. ಒಂದು ಅದ್ಭುತವಾದ ಬದಲಾವಣೆಯನ್ನು ನೀವು ಕಾಣುವಿರಿ. ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಜನಿಸಿದ ದಿನವೇ ನಿಮಗೆ ಕ್ರಿಸ್ಮಸ್ ದಿನ. ಅದುವೇ ನಿಜವಾದ ಕ್ರಿಸ್ಮಸ್ ಆಗಿದೆ. ನೋಡ್ರಿ, ಮೊದಲು ನಾವು ನೋಡಿದೆವು, ದೇವದೂತನು ಬಂದು ಕುರುಬರಿಗೆ ಹೇಳುತ್ತಾ ಇದ್ದಾನೆ, ನಿಮಗೊಬ್ಬ ರಕ್ಷಕನಿದ್ದಾನೆ, ನೀವು ಭಯಪಡಬೇಡ್ರಿ. ಎರಡನೇದಾಗಿ ದೇವದೂತನು ಹೇಳಿದಂಥ ವಿಷಯ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ. ಜನರಿಗೆಲ್ಲ ಒಂದು ಶುಭ ಸಮಾಚಾರ. ಯಾವುದು? ಯೇಸುವಿನ ಜನನದ ಸಮಾಚಾರ. ಯೇಸುವಿನ ಜನನದ ಒಂದು ಸಮಾಚಾರ. ಅದು ಕೇವಲ ಸುದ್ದಿಯಲ್ಲ, ಅದು ಶುಭ ಸಮಾಚಾರವಾಗಿದೆ. ಕೆಟ್ಟ ಸುದ್ದಿಗಳ ಮಧ್ಯೆ ಒಂದು ಒಳ್ಳೆಯ ಸುದ್ದಿ. ಇಂದು ನಾವು ಬದುಕುತ್ತಿರುವ ಲೋಕದಲ್ಲಿ ಪ್ರತಿ ದಿವಸ ಕೇಳಿಸಿಕೊಳ್ಳುತ್ತಿರುವುದು ಕೆಟ್ಟ ಸುದ್ದಿಗಳೇ. ಒಂದು ಕಡೆ ಯುದ್ಧದ ಸುದ್ದಿ, ರೋಗಗಳ ಸುದ್ದಿ, ಆತ್ಮಹತ್ಯೆಗಳ ಸುದ್ದಿ, ಹೊಸತ್ರ ಕುಟುಂಬದ ಒಡಕುಗಳ ಸುದ್ದಿ. ಆದರೆ ಕ್ರಿಸ್ಮಸ್ ರಾತ್ರಿ ಆಕಾಶದಿಂದ ಬಂದಂಥ ಒಂದು ಒಳ್ಳೆಯ ಸುದ್ದಿ ಯಾವುದು ಗೊತ್ತಾ? ಯೇಸುವಿನ ಜನನದ ಸಮಾಚಾರ. ಆ ಶುಭ ಸಮಾಚಾರ ಸಂತೋಷವನ್ನು ಉಂಟು ಮಾಡುವ ಸಮಾಚಾರ. ದೇವರು ಕೊಡುವಂಥ ಸ್ತೋತ್ರ. ಯೇಸುವಿನ ಜನರಿಗೆ ಒಂದು ಸಂತೋಷವನ್ನ ಕೊಟ್ಟಿತ್ತು. ನೋಡ್ರಿ, ಆ ಸಂತೋಷ ಲೋಕ ಕೊಡುವುದಕ್ಕಿಂತ ವಿಭಿನ್ನ. ಈ ಲೋಕ ಸಂತೋಷವನ್ನ ಅದು ಮಾರುತ್ತದೆ, ಸಂತೋಷವನ್ನ ಅದು ಸೇಲ್ ಮಾಡುತ್ತದೆ, ಅದು ತಾತ್ಕಾಲಿಕ ಸಂತೋಷ. ಆದರೆ ಯೇಸು ಸ್ವಾಮಿಯ ಜನನದ ನಿಮಿತ್ತವಾಗಿ ಮಾನವ ಕುಲಕ್ಕೆ ಯೇಸು ಸ್ವಾಮಿ ಉಚಿತವಾಗಿ ಅವರು ಸಂತೋಷವನ್ನ ಕೊಟ್ಟರು. ಲೋಕ ಕೊಡುವ ಸಂತೋಷ ಕ್ಷಣಿಕ, ದೇವರು ಕೊಡುವ ಸಂತೋಷ ಶಾಶ್ವತ. ಕ್ರಿಸ್ಮಸ್ ಅದು ಹೊರಗಿನ ಆಚರಣೆ ಅಲ್ರಿ, ಅದು ಒಳಗಿನ ಸಂತೋಷ. ಕೇವಲ ಹೊರಗಡೆ ಮಾತ್ರ ನೀವು ಸೆಲೆಬ್ರೇಟ್ ಮಾಡಬೇಡ್ರಿ, ಕೊಂಡಾಡಬೇಡ್ರಿ. ಒಳಗಡೆ ಕೊಂಡಾಡ್ರಿ. ಈ ಕ್ರಿಸ್ಮಸ್ ಜನನದ ಸುದ್ದಿ ಕೇವಲ ಶ್ರೀಮಂತರಿಗೆ ಮಾತ್ರವಲ್ಲ, ದೊಡ್ಡ ವ್ಯಕ್ತಿಗಳಿಗೆ ಮಾತ್ರವಲ್ಲ, ಒಂದು ಜಾತಿಗೆ ಮಾತ್ರವಲ್ಲ, ಎಲ್ಲ
ಜನರಿಗೂ, ಅಂದರೆ ದೇವರು ಎಲ್ಲ ಜನರನ್ನ ಅವರು ಪ್ರೀತಿಸುವಂತ ದೇವರು. ನೋಡ್ರಿ, ಕುರುಬರು ಸಾಧಾರಣವಾದ ಜನ, ಕಡೆಗಣಿಸಲ್ಪಟ್ಟವರ, ಮರಿಯಳು ಸಾಮಾನ್ಯವಾದ ಕನ್ಯೆಯಾದ ಯುವತೆ, ಯೋಸೇಫನು ಸಾಧಾರಣವಾದ ಸರಳ ವ್ಯಕ್ತಿ. ಆದ್ರೆ ಇವರೆಲ್ಲರ ಜೀವಿತದಲ್ಲಿ ಯೇಸುವಿನ ಜನನ ಒಂದು ದೊಡ್ಡ ಅದ್ಭುತವನ್ನ ಮಾಡಿತು. ನೋಡ್ರಿ, ಹಾಗಾದ್ರೆ ಯೇಸುವಿನ ಜನನ ಒಬ್ಬರಿಗೆ ಮಾತ್ರವಲ್ಲ, ಯೇಸುವಿನ ಜನನ ಅದು ಎಲ್ಲರಿಗೂ, ಎಲ್ಲ ಮಾನವ ಕುಲದವರಿಗೂ. ನೋಡ್ರಿ, ಈ ರಕ್ಷಣೆ ಮೋಕ್ಷ ಎನ್ನುವಂಥದ್ದು ಯಹೂದ್ಯರಿಗೆ ಮಾತ್ರವಲ್ಲ, ಶ್ರೀಮಂತರಿಗೆ ಮಾತ್ರವಲ್ಲ, ಧಾರ್ಮಿಕರಿಗೆ ಮಾತ್ರವಲ್ಲ, ಎಲ್ಲರಿಗೂ. ಪ್ರಿಯರೇ, ನೀವು ಯಾರೇ ಆಗಿರ್ರಿ, ನಿಮ್ಮ ಜೀವನ ಹೇಗೇ ಇರಲಿ, ಆದರೆ ನಿಮ್ಮನ್ನ ಬಿಡಿಸುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ಒಂದು ಬೆಳಕನ್ನು ಕೊಡುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿ ಬಂದರು. ನೀವು ಸಂತೋಷವಾಗಿರಬೇಕೆಂಬುದಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಒಬ್ಬ ಮನುಷ್ಯನಾಗಿ ಅವರು ಜನಿಸಿ ಬಂದರು. ನೀವು ಸಂತೋಷವಾಗಿದ್ದೀರಾ ಅಥವಾ ನಿಮ್ಮ ಸಂತೋಷ ಬಾಧಿಸಲ್ಪಟ್ಟಿದೆಯಾ? ಯಾವುದಾದ್ರೂ ಸ್ತೋತ್ರ ಬಾಧೆಗಳು ನಿಮ್ಮನ್ನು ಬಾಧಿಸಿರುವುದಾದರೆ, ನಿಮ್ಮ ಅವಶ್ಯಕತೆಗಳ ಕುರಿತಾಗಿ, ಮಕ್ಕಳ ಕುರಿತು ಸ್ತೋತ್ರ ಅನೇಕ ವಿಷಯಗಳ ಕುರಿತ ನೀವು ಸಂತೋಷ ಕಳ್ಕೊಂಡಿರಬಹುದಾ? ಆದರೆ ಯೇಸು ಸ್ವಾಮಿಯ ಜನನ ನಿಮ್ಮ ಜೀವಿತದಲ್ಲಿ ಅದು ದುಃಖವನ್ನಲ್ಲ, ಸಂತೋಷವನ್ನ ತರುತ್ತದೆ. ಈ ಕ್ರಿಸ್ಮಸ್ ನಿಮಗೆ ಒಂದು ಸಂತೋಷವನ್ನ ತರಲಿಕ್ಕಿದೆ. ಈ ಕ್ರಿಸ್ಮಸ್ ನಿಮ್ಮ ಭಯ ನೀಗಿ ಹೋಗಲಿಕ್ಕಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದು ಎಂಬುದಾಗಿ. ಇಂದು ನೀವು ಸಂತೋಷವನ್ನ ಹಾಳು ಮಾಡುತ್ತಿರುವ ಸಂಗತಿ ಯಾವುದು? ಅವೆಲ್ಲ ಕಾರ್ಯಗಳನ್ನ ಕ್ರಿಸ್ತನ ಪಾದದಲ್ಲಿ ಇಟ್ಟು, ಸ್ವಾಮಿ ಅಂದು ನೀವು ಹೇಳಿದ್ರಿ ಭಯಪಡಬೇಡ್ರಿ ಎಂಬುದಾಗಿ, ಒಂದು ಸಂತೋಷವಾಗಿರ್ರಿ, ಸಂತೋಷದ ಶುಭ ಸಮಾಚಾರ ಎಂಬುದಾಗಿ ಹೇಳಿದ್ರೆ, ಈ ಕ್ರಿಸ್ಮಸ್ ಹಬ್ಬದ ದಿನದಲ್ಲೇ ದೇವರೇ ನನ್ನ ಲೈಫಲ್ಲಿ ಒಂದು ಸಂತೋಷವನ್ನ ಕೊಡ್ರೆ, ನನ್ನ ಭಯವನ್ನ ಹೋಗಲಾಡಿಸ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರೇ, ನಿಮ್ಮ ಜನಿಸಿ ಬಂದದ್ದು ನನ್ನ ಪಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ, ಶಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ. ಯೇಸು ಎಂಬುದಾಗಿ ಹೇಳಿದ್ರೆ ರಕ್ಷಕನು ಎಂಬುದಾಗಿ ಅರ್ಥ. ಯೇಸು ಎಂಬುದಾಗಿ ಹೇಳುವಾಗ ತನ್ನ ಜನರನ್ನ ಪಾಪಗಳಿಂದ ಬಿಡಿಸುವ ದೇವರು ಎಂಬುದಾಗಿ. ನೋಡ್ರಿ, ಹಾಗಾದ್ರೆ ನಿಜವಾದ ಸಂತೋಷ ಈ ಕ್ರಿಸ್ಮಸ್ ದಿನದಲ್ಲಿ ಒಂದು ಹೊಸ ಬಟ್ಟೆಯನ್ನ ಹಾಕಿಕೊಂಡು ನಾವು ಸಂತೋಷವಾಗಿದ್ದೇವೆ. ನೋ 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 ಈ ನಿಜವಾದ ಕ್ರಿಸ್ಮಸ್ ಹಾಲೆಲೂಯ ಕೇಕ್ ಅಲ್ಲ, ಬಟ್ಟೆಯಲ್ಲ, ಸ್ತೋತ್ರ ಸಂಭ್ರಮವಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನೊಳಗಿರುವ ಯೇಸು ಸ್ವಾಮಿ ನನ್ನ ಒಳಗೆ ಜನಿಸಿದರೆ ನಾನು ನಿಜವಾದ ಸಂತೋಷವನ್ನ ಸ್ತೋತ್ರ ಅನುಭವಿಸಬಹುದು. ಈ ಕ್ರಿಸ್ಮಸ್ ದಿನದಲ್ಲಿ ಆ ಒಂದು ದೈವಿಕ ಸಂತೋಷವನ್ನ, ಆ ದೈವಿಕವಾದ ಸಮಾಧಾನವನ್ನ, ಆ ದೈವಿಕ ಒಂದು ಸಮೃದ್ಧಿಯನ್ನ ನಿಮಗೆ ತರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಭಯವನ್ನು ಹೋಗಿಸಲು, ನಿಮಗೆ ಸಂತೋಷವನ್ನು ಕೊಡಲು, ಬಿಡುಗಡೆ ಕೊಡಲು ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದರು. ಯೇಸುವೇ, ನಾನು ಪಾಪದಲ್ಲಿದ್ದೇನೆ, ನನ್ನನ್ನು ಪಾಪದಿಂದ ಬಿಡುಗಡೆಗೊಳಿಸ್ರಿ. ನಾನು ಭಯದಲ್ಲಿದ್ದೇನೆ, ಭಯದಿಂದ ಬಿಡುಗಡೆಗೊಳಿಸ್ರಿ. ನನ್ನ ಲೈಫಲ್ಲಿ ಒಂದು ದುಃಖ ಇದೆ, ದುಃಖದಿಂದ ಬಿಡುಗಡೆಗೊಳಿಸಿ ನನಗೆ ಸಂತೋಷವನ್ನು ಕೊಡ್ರಿ ಎಂಬುದಾಗಿ ಈ ಕ್ರಿಸ್ಮಸ್ ದಿನದಲ್ಲೇ ಪ್ರಾರ್ಥಿಸ್ರಿ. ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಹಾಗಾದರೆ ಈ ಕ್ರಿಸ್ಮಸ್ ದಿನದಲ್ಲಿ ಕರ್ತನು ಒಂದು ದೈವಿಕ ಸಂತೋಷ, ನಿಮ್ಮೆಲ್ಲ ಭಯವನ್ನು ನೀಗಿಸಿ ಒಂದು ದೊಡ್ಡ ಅದ್ಭುತವನ್ನು ದೇವರು ತರಲಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ನಾವಿರುವ ಸ್ಥಳದಲ್ಲಿ ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ, ದೇವರನ್ನು ದೃಷ್ಟಿಸೋಣ. ಓ ಹಾಲೆಲ್ಲೂಯ, ಹಾಲೆಲ್ಲೂಯ. ಯೇಸು ಸ್ವಾಮಿಯವರ ಜನನ ನನ್ನನ್ನು ಭಯದಿಂದ ಬಿಡುಗಡೆಗೊಳಿಸ್ತು, ಪಾಪದಿಂದ ಬಿಡುಗಡೆಗೊಳಿಸ್ತು, ದುಃಖವಾಗಿದ್ದ ಸ್ತೋತ್ರ ನನ್ನ ಜೀವಿತದಲ್ಲಿ ಒಂದು ಸಂತೋಷವನ್ನು ತಂದಿತ್ತು. ಈ ಕ್ರಿಸ್ಮಸ್ ದಿನದಲ್ಲಿ ನಿಮ್ಮ ಕಾಡಿಸುತ್ತಿರುವ ಎಲ್ಲ ಭಯಗಳನ್ನು ದೇವರು ಹೋಗಲಾಡಿಸಲಿಕ್ಕಿದ್ದಾರೆ. ಒಂದು ಅದ್ಭುತಕ್ಕಾಗಿ ನೀನು ಕಾದಿರಬಹುದು, ಒಂದು ಅತಿಶಯಕ್ಕಾಗಿ ಕಾದಿರಬಹುದು. ಈ ಕ್ರಿಸ್ಮಸ್ ದಿನದಲ್ಲೇ ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನೀವಿರುವ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ ಜಸ್ಟ್ ಯೇಸುವನ್ನು
ಅವರನ್ನು ಕರೆಯರೆ. ಯೇಸು ಸ್ವಾಮಿ ತಿರುಗಿ ಅವರು ಬೆತ್ಲೆಹೇಮಿನ ಪಟ್ಟಣದಲ್ಲಿ ಜನಿಸುವುದಿಲ್ಲ. ಅವರು ಒಂದೊಂದು ಹೃದಯದಲ್ಲಿ ಹಾಲೆಲೂಯ ಇಂದಿಗೂ ಅವರು ಜನಿಸುತ್ತಾ ಇದ್ದಾರೆ. ಯೇಸುವೇ ಎಂಬುದಾಗಿ ಕರೆಯುವಂಥ, ರಕ್ಷಕನೇ ಎಂಬುದಾಗಿ ಕರೆಯುವಂಥ ಒಂದೊಂದು ಹೃದಯಗಳಲ್ಲೇ ಅವರು ಜನಿಸಿ ಬರುವ ದೇವರು. ಅವರು ನಿಮ್ಮ ಹೃದಯಗಳಲ್ಲಿ ಜನಿಸಿ ಬರುವಾಗ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ಸಂಗತಿಗಳು ಬದಲಾಗುತ್ತದೆ. ನಿಮ್ಮ ಭಯವು ನೀಗಿ ಹೋಗುತ್ತದೆ. ನಿಮ್ಮ ಜೀವಿತದಲ್ಲಿ ಒಂದು ಸಂತೋಷ ಉಂಟಾಗುತ್ತದೆ. ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವು ಸ್ತೋತ್ರ ಸಂಭವಿಸುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಆಸರೆ ಟಿವಿಯನ್ನು ವಾಚ್ ಮಾಡುತ್ತಾ ಇರುವ ಎಲ್ಲ ದೇವ ಜನರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲರನ್ನ ಬ್ಲೆಸ್ ಮಾಡಿರಿ. ಈ ಕ್ರಿಸ್ಮಸ್ ದಿನಗಳಲ್ಲಿ ನಿನ್ನ ಕೃಪೆಯನ್ನು, ಬಲವನ್ನು ಅಧಿಕವಾಗಿ ನಿನ್ನ ಮಕ್ಕಳು ಅನುಭವಿಸುವ ಹಾಗೆ ಒಂದೊಂದು ಕುಟುಂಬದಲ್ಲಿ ಅದ್ಭುತ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಆಸರೆ ಟಿವಿ ವೀಕ್ಷಿಸ್ತಾ ಇರುವ ತಮ್ಮೆಲ್ಲರಿಗೂ ಇನ್ನೊಂದು ಆವೃತ್ತಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು.